ಸಾರಿ ಬಾಸ್ ಅವ್ರದ್ದು ಇಷ್ಟು ದಿನ ಮಾತಾಡಿಲ್ಲ ನಾನು ಈಗಲೇ ಹೇಳ್ಬಿಡ್ತೀನಣ್ಣ. ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀವಿ, ಎಂಜಾಯ್ಮೆಂಟ್ ಹಂಗೆ ಕೊಡ್ತೀವಿ. ನೀವು ಹೇಳಿರೋ ಟ್ರಿಪ್ಪಿನ ಎಕ್ಸ್ಟ್ರಾ ಪ್ಲೇಸ್ ಒಂದು 5-6 ಪ್ಲೇಸ್ ತೋರಿಸ್ತೀವಿ ನಾವು. ಚಂದ್ರ ತಂದ ಕಾಂತಿ ನಿನ್ನ ಮನೆ ಆಯ್ತು, ನಮಗೆ ಕೆಲಸ ಆಯ್ತು, ಕಂಟೆಂಟ್ ಇಲ್ಲ ಏನಿಲ್ಲ, ಲಾಗ್ ಮಾಡಿ ಏನು ಪ್ರಯೋಜನ ಅಂತ ಯಾರಿಗೋಸ್ಕರ ಲಾಗ್ ಮಾಡ್ತಾ ಇಲ್ಲ ನಾನು. ನಮ್ಮ ಜೀವನ ಹೆಂಗಾಗ್ಬಿಟ್ಟೈತೆ ಅಂದರೆ, ಮೋಸ ಮಾಡೋರು ನಮ್ಮನ್ನು ಹುಡ್ಕೊಂಬತ್ತಾರ, ಇಲ್ಲ ನಾವೇ ಮೋಸ ಮಾಡೋರನ್ನ ಹುಡ್ಕೊಂಡು ಹೋಗ್ತಾ ಇದೀವಿ, ಹಂಗಾಗ್ಬಿಟ್ಟೈತೆ ನಮ್ಮ ಜೀವನ. ಹೊರಕೊಂಡ್ಬಿಟ್ಟೆ. ಒಂದು ದುಡಿಬೇಕು ಅಷ್ಟೇ. ಇನ್ನೊಂದು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಜ್ಞಾಪಕ, ಚಿಕ್ಕ ಕೊಡೋ ಎಣ್ಣೆನ್ ಬೇಕಾದ್ರೂ ನಾವು ಲುಕ್ ಕೊಡೋ ಹುಡುಗಿನ ಮಾತಾಡಿ ನಂಬೇಡ ಅಂತ, ಅದೊಂದು ಅರ್ಥ ಆಯಿತು. ಮೂರನೇದು ದುಡ್ಡು ಮಾಡು, ಆರಾಮಾಗಿ ಇರಬೇಕು. ಅದು 4ನೇ ಪಾಯಿಂಟು ಅಂದರೆ ನಮ್ಮ ಬಾಸ್ ಹೇಳೋರೆ, ಜೀವನದಲ್ಲಿ ಏನೇ ಮಾಡಿದ್ರು ಇದ್ರೆ ನೆಮ್ಮದಿಯಾಗಿರೋ ಅಂತ. ನೆಮ್ಮದಿ ಐತೆ. ಯಾವತ್ತೂ ಒಂದು ಅರ್ಥ ಮಾಡ್ಕೊಂಬಿಟ್ಟೆ, ನಮ್ಮವ್ರು ನಮ್ಗೆ ಸಪೋರ್ಟ್ ಮಾಡಲ್ಲ, ಅದಂತೂ 100% ಶ್ಯೂರು. ಅದೇ ಒಂದು ಲಾಗಿನ್ ಆಗಲಿ, ಒಂದು ಯೂಟ್ಯೂಬ್ ಆಗಲಿ, ನಿಂತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತೀವಿ ಅಂದರೆ ಅದು ನಿನ್ನ ಕೆಪಾಸಿಟಿ. ಆ ಕೆಪಾಸಿಟಿ ಮಾತಾಡೋರು ಬೈತಾ ಮಾತಾಡೋರ್ಗೆ ಐತೆ ಅಂತ ಹೇಳ್ತಾ ಇಲ್ಲಪ್ಪ. ಇದೀವಿ, ಮುಂಚೆನೇ ಇದೀವಿ, ವಿಡಿಯೋಕ್ಕಿಂತ ಮುಂಚೆನೇ ಇದ್ದೀವಿ, ಇವಾಗೂ ಇದ್ದೀರಿ, ಮುಂದೇನೂ ಇರ್ತೀರಿ. ಟೆನ್ಷನ್ ತೊಗೊಬೇಡ. ಯಾರೋ ಮಾತಾಡ್ತಾರಂತ ನೀನು ಮಚ್ಚಿ ಒಂದು ಮಾತು ನನಗೂ ಅದು ಗೊತ್ತಾಯಿತು.